ಪಟ್ಟಣ ಪಂಚಾಯಿತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು 18 ಕ್ಷೇತ್ರಗಳಲ್ಲಿ 19ರಲ್ಲಿ 18 ಕ್ಷೇತ್ರಗಳಲ್ಲಿ ನಾವು ಸ್ಪರ್ಧಿಸ್ತಾ ಇದ್ದೀವಿ. ವರ್ನಳ್ಳಿ ಗ್ರಾಮದ ವರ್ನಳ್ಳಿ ಪಶ್ಚಿಮ ಅದೊಂದು ಸೀಟ್ ಮಾತ್ರ ನಾವು ಅಲ್ಲಿ JDS ಜೊತೆಗೆ ಅಲ್ಲಿನ ಸ್ಥಳೀಯ ಮುಖಂಡರು ವರ್ನಳ್ಳಿಯಲ್ಲಿ 3 ಸೀಟ್ ಇತ್ತು. ಆ 3 ಸೀಟಲ್ಲಿ BCMB ನಮಗೆ ಕೊಟ್ಟರು, SC ನಮಗೆ ಕೊಟ್ಟರು, ಲೇಡಿ 1 ಸೀಟು ನಾವು ಮಾಡ್ಕೊಂತೀವಿ ಅಂತ ಸ್ಥಳೀಯ ಮುಖಂಡರು ಮಾತಾಡಿದಾಗ ಅದಕ್ಕೆ ನಾವು ಒಪ್ಪಿಗೆ ಸೂಚಿಸಿದ್ವಿ. ಅದೇ ರೀತಿಯಲ್ಲಿ ಸ್ಥಳೀಯವಾಗಿ ನಮ್ಮ ಮೇಲೆ JDS ಕ್ಯಾಂಡಿಡೇಟ್ ಇಲ್ಲ, ನಾವು ಅವ್ರ ಮೇಲೆ ಕ್ಯಾಂಡಿಡೇಟ್ ಹಾಕಿಲ್ಲ. ಹಾಗಾಗಿ 18 ಸೀಟಲ್ಲಿ ಹಾಕಿದ್ದೀವಿ. ಇನ್ನು ಅದು ಬಿಟ್ಟು 9 ಕಡೆ JDS ಅವರು ನಮ್ಮ ಮೇಲೆ ಕ್ಯಾಂಡಿಡೇಟ್ ಹಾಕುವಂಥ ಪ್ರಕ್ರಿಯೆ ನಡೆದಿದೆ. ಕಾಂಗ್ರೆಸ್ ಅವರು ಬಹುಶಃ 19 ವಾರ್ಡಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಇರುವಂಥದ್ದಿದೆ. ಭಾರತೀಯ ಜನತಾ ಪಾರ್ಟಿಯ 18 ಅಭ್ಯರ್ಥಿಗಳ ಪೈಕಿ ಖಂಡಿತವಾಗ್ಲೂ ನಾವು ಏನಿವತ್ತು ಪಟ್ಟಣ ಪಂಚಾಯಿತಿಯ ಚುಕ್ಕಾಣಿಯನ್ನು ಹಿಡಿತೀವಿ ಅನ್ನುವಂಥ ವಿಶ್ವಾಸ ನಮಗೆ ನಮ್ಮ ಅಭ್ಯರ್ಥಿಗಳಿಗೆ ಖಂಡಿತವಾಗ್ಲೂ ಇದೆ. ವೈಯಕ್ತಿಕವಾಗಿ ಶಾಸಕನಾಗಿ ನಾನು ನನ್ನ ಪರಿಮಿತಿಯಲ್ಲಿ, ನನ್ನ ಇತಿಮಿತಿಯಲ್ಲಿ, ನನ್ನ ಕೊಟ್ಟಿರುವಂಥ ಅಧಿಕಾರ ವ್ಯಾಪ್ತಿಯಲ್ಲಿ ಬಾಶೆಟ್ಟಹಳ್ಳಿಯಲ್ಲಿ ಉತ್ತಮವಾದಂಥ ಕೆಲಸವನ್ನು ಕಳೆದ 2.5 ವರ್ಷದಿಂದ ಮಾಡಿರುವಂಥದ್ದು. ಬಾಶೆಟ್ಟಹಳ್ಳಿಗೆ ಕಾವೇರಿ ನೀರನ್ನು ಕಾವೇರಿ 6ನೇ ಹಂತದಲ್ಲಿ ಸರ್ಕಾರದ ವತಿಯಿಂದ ಸ್ಯಾಂಕ್ಷನ್ ಮಾಡಿಸಿದ್ದೀನಿ. ಬಾಶೆಟ್ಟಹಳ್ಳಿಗೆ ಅಮೃತ್ 2 ಯೋಜನೆ ಅಡಿಯಲ್ಲಿ 41 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರತಿ ಮನೆಗೆ ನೀರಿನ ಸಂಪರ್ಕ ಕೊಡಲಿಕ್ಕೆ ಸ್ಯಾಂಕ್ಷನ್ ಮಾಡಿಸಿದ್ದೀನಿ. ಬಾಶೆಟ್ಟಹಳ್ಳಿಯ ಯಳ್ಳಪುರ ಮತ್ತು ವೀರಾಪುರ ಈ 2 ಕಡೆ ರೈಲ್ವೆ ಓವರ್ ಬ್ರಿಡ್ಜನ್ನು ಪ್ರಪೋಸಲ್ ಹೋಗಿದೆ, DPR ಹಂತದಲ್ಲಿದೆ. ಅಧಿಕಾರಿಗಳೊಟ್ಟಿಗೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಸಿದ್ದೀವಿ. ಬಾಶೆಟ್ಟಹಳ್ಳಿಯ ಗ್ರಾಮಗಳ ಎಲ್ಲ ಗ್ರಾಮಗಳ ಈ ವರ್ಷ ಉದಾಹರಣೆಗೆ 12 ಕೋಟಿ ಆ್ಯಕ್ಷನ್ ಪ್ಲ್ಯಾನನ್ನು ಆಲ್ರೆಡಿ ಮಾಡಿ ಇಟ್ಟಿದ್ದೀವಿ. ಚುನಾವಣೆ ಬಂದಿದ್ದರಿಂದ ಆ್ಯಕ್ಷನ್ ಪ್ಲ್ಯಾನು ನಾವು ಕೆಲಸ ಮಾಡೋಕ್ಕಾಗಿಲ್ಲ. ಬಾಶೆಟ್ಟಹಳ್ಳಿಯಲ್ಲಿ ಯಾರು ಏನಾದರೂ ಹೇಳ್ಬೋದು, 2015ನೇ ಇಸ್ವಿಯಲ್ಲಿ ಚುನಾವಣೆ ನಡೆದಿರುವಂಥದ್ದು. ಇವತ್ತು 2025 ಡಿಸೆಂಬರ್ 21ನೇ ತಾರೀಕು ಚುನಾವಣೆ ನಡೀತಿದೆ. 11 ವರ್ಷ ಹತ್ರ 5 ವರ್ಷ ಬಾಡಿ, 5 ವರ್ಷ 11 ತಿಂಗಳು ವಿತೌಟ್ ಬಾಡಿ 11 ವರ್ಷ ನಡೆದಿದೆ. ನನ್ನ ಅವಧಿ ಅದರಲ್ಲಿ 2.5 ವರ್ಷ. ಇನ್ನು 3 ವರ್ಷ ಮಾಜಿ ಶಾಸಕರ ಅವಧಿ ಇತ್ತು. ಮಾಜಿ ಶಾಸಕರ ಅವಧಿಯ ಕೊನೆಗೊಂಡಾಗ ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿಗೆ 3.5 ಕೋಟಿ ಆದಾಯ ಇತ್ತು. ಅವತ್ತೂ ಗ್ರಾಮ ಪಂಚಾಯತಿಯಿಂದ ಪಟ್ಟಣ ಪಂಚಾಯತಿಯಾಗಿ ಮಾರ್ಪಾಡಾಗಿ 3 ವರ್ಷ ಆಗೋಗಿತ್ತು ನನಗೆ ಬರೋಷ್ಟರಲ್ಲಿ. ಕೆಲವರು ಏನೇನೋ ಹೇಳ್ತಾರೆ, ನಾವು ಮನೆ ಟ್ಯಾಕ್ಸ್ 1,500 ಇರೋದು 5,000 ಆಗಿರುತ್ತೆ. ಎಲ್ಲ ಮನೆಗಳ ಟ್ಯಾಕ್ಸ್ ಲೆಕ್ಕ ಹಾಕ್ಬಿಟ್ರು ಎಷ್ಟು ಕೋಟಿ ಆಗುತ್ತೆ? ಪಾರದರ್ಶಕವಾಗಿ ನನಗೆ ಅಧಿಕಾರ ಕೊಟ್ಟರು ಜನ ಎಲ್ಲ ಕಂಪನಿಗಳ HR ಹೆಡ್ಡು, ಅಡ್ಮಿನ್ ಹೆಡ್ಡು ಮತ್ತು ಫೆಸಿಲಿಟೀಸ್ ಹೆಡ್ಡು, CFOಗಳು, CEO ಗಳು ಇವ್ರನ್ನೆಲ್ಲರನ್ನೂ ಕರೆದು ದೊಡ್ಡಬಳ್ಳಾಪುರ ಇಂಡಸ್ಟ್ರೀಸ್ ಅಸೋಸಿಯೇಷನ್ ವತಿಯಿಂದ ಮತ್ತು ವೈಯಕ್ತಿಕವಾಗ್ಲೂ ಕರೆದು ಈ ನಮ್ಮ ಸೆಂಚುರಿ ವಿಂಟರ್ಸನ್ ಅಲ್ಲಿ ಒಳಗಡೆ ರೆಸಾರ್ಟಿಗೆ ಕರೆದು ಎಲ್ಲರೂ ಒಂದು ಪ್ರೆಸೆಂಟೇಷನನ್ನು ಕೊಟ್ಟರು. DMAಯಿಂದ ದೊಡ್ಡಬಳ್ಳಾಪುರ ಇಂಡಸ್ಟ್ರಿಯಲ್ ಏರಿಯಾಲ್ಲೂ ಕೊಟ್ವಿ, ಅಲ್ಲೂ ಕೊಟ್ಟರು. ಯಾವ ರೀತಿ ಸೆಲ್ಫ್ ಅಸೆಸ್ ಟ್ಯಾಕ್ಸ್ ಯಾವ ರೀತಿ ಮಾಡಬೇಕು, ಪಂಚಾಯತಿಲಾದರೆ ಬಿಲ್ ಕಲೆಕ್ಟು ಬರೆದು ಕೊಡಬೇಕು ಎಷ್ಟು ಟ್ಯಾಕ್ಸು ಅಂತ. ಪಟ್ಟಣ ಪಂಚಾಯತಿಯಲ್ಲಿ DMAಗೆ ಬರುತ್ತದೆ, ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ಗೆ. ಅಲ್ಲಿ ಯಾವ ರೀತಿ ಟ್ಯಾಕ್ಸ್ ಫಿಕ್ಸ್ ಮಾಡಬೇಕು ಅಂಥೇಳಿ ಒಂದು ಪ್ರೆಸೆಂಟೇಷನನ್ನು ಪ್ರತಿಯೊಬ್ಬರು ಇಮೇಲ್ ಐಡಿಗೆ ನಾನೇ ಶಾಸಕನಾಗಿ ಕಳಿಸ್ಬಿಟ್ಟೆ. ಯಾಕಂದರೆ ನನಗೂ ಸಂಪರ್ಕ ಬೇಕಲ್ವ. ಅವರು ಕಟ್ಟುವಂಥ ಟ್ಯಾಕ್ಸು ಈಗ ನಮ್ಮ ಸರ್ಕಾರಗಳು ಹೆಂಗೆ ರೂಪಿಸಿದ್ದಾವೆ ಅಂದರೆ, ಇನ್ಕಮ್ ಟ್ಯಾಕ್ಸನ್ನು ಸೆಂಟ್ರಲ್ ಗೌರ್ಮೆಂಟ್ ಇಸ್ಕೊಳ್ಳುತ್ತೆ, ಬೇರೆ ಸೆಸ್ಸು ಟ್ಯಾಕ್ಸ್ಗಳನ್ನು ಸ್ಟೇಟ್ ಗೌರ್ಮೆಂಟ್ಸು, ಸೆಂಟ್ರಲ್ ಗೌರ್ಮೆಂಟ್ಸು CGST SGST ಅಂತ ಪಾಲು ತಗೊಳುತ್ತೆ. ಇನ್ನು ಮಿಕ್ಕಿದ ಸೆಸ್ಸುಗಳು, ಸಬ್ ರಿಜಿಸ್ಟ್ರಿ ಟ್ಯಾಕ್ಸು, ಎಕ್ಸೈಸ್ ಟ್ಯಾಕ್ಸ್ ಇವೆಲ್ಲ ನಮ್ಮ ಸ್ಟೇಟ್ ಗೌರ್ಮೆಂಟ್ ತಗೊಳ್ಳೋಂಥ ರೀತಿ ಇಟ್ಟಿರೋದು. ಲೋಕಲ್ ಬಾಡೀಸ್ಗೆ 74th ಅಮೆಂಡ್ಮೆಂಟ್ 1992 74th ಅಮೆಂಡ್ಮೆಂಟ್ ಅಡಿಯಲ್ಲಿ ಲೋಕಲ್ ಬಾಡಿಗೆ ಕಂಪ್ಲೀಟ್ ಅಟಾನಮಿ ಕೊಟ್ಟಿದ್ದಾರೆ. ಕಂಪ್ಲೀಟ್ ಅಟಾನಮಿ ಅಂದರೆ ನಾನು ಕಲೆಕ್ಟ್ ಮಾಡಿರೋವಂಥ ತೆರಿಗೆ ಸಂಗ್ರಹದಲ್ಲಿ ನಾನು ಸಾರ್ವಜನಿಕರಿಗೆ ಏನು ಬೇಕಾದರೂ ಯೋಜನೆ ಮಾಡಬಹುದು. ಆ ಬಾಡಿಯ ಚೇರ್ಮನ್ ಅಥವಾ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ ಇವರಿಗೆ ಸಂಪೂರ್ಣ ಅಧಿಕಾರ ಇರುತ್ತೆ. ಅದು ಪಟ್ಟಣ ಪಂಚಾಯತಿ ಆಗ್ಬೋದು, ಪುರಸಭೆ ಆಗ್ಬೋದು, ನಗರಸಭೆ ಆಗ್ಬೋದು, ಅರ್ಬನ್ ಲೋಕಲ್ ಬಾಡಿ ಇವ್ರಿಗಿರುತ್ತೆ. ಆ ಆಧಾರದಲ್ಲಿ ಉತ್ತಮವಾದಂಥ ಕೆಲಸಗಳನ್ನು ಕಳೆದ 2 ವರ್ಷಗಳಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ. ಮತ್ತೆ ಹೇಳ್ತಾ ಇದ್ದೀನಿ, 74th ಅಮೆಂಡ್ಮೆಂಟ್ 1992 ಕಾಂಗ್ರೆಸ್ ಸರ್ಕಾರ ಮಾಡಿ, ಕಾಂಗ್ರೆಸ್ ಅವರೇ ಸಂವಿಧಾನದ ಅಮೆಂಡ್ಮೆಂಟ್ ಮಾಡಿ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟನ್ನು ಮಾಡಿ ಕಂಪ್ಲೀಟ್ ಅಟಾನಮಿ ಆ್ಯಂಡ್ ಪವರ್ ಟು ಲೋಕಲ್ ಬಾಡಿ ಕೊಟ್ಟಿದ್ದಾರೆ. ಅದೇ ಪವರ್ ಆ್ಯಂಡ್ ಲೋಕಲ್ ಬಾಡಿ ಅಥಾರಿಟಿ ಇಟ್ಕೊಂಡು ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ಯಾವ ರೀತಿ ಬಾಶೆಟ್ಟಹಳ್ಳಿ ಪಂಚಾಯತಿ ಒಂದು ಉತ್ತಮವಾದಂಥ ಪಂಚಾಯತಿ ಅಂತೇಳಿ ರಾಷ್ಟ್ರ ಮಟ್ಟದ ಪ್ರಶಸ್ತಿ ತಗೊಂಡಿತ್ತು, ಅದೇ ರೀತಿಯಲ್ಲಿ ಹಿರಿಯರು
ಉದಾಹರಣೆಗೆ ಚೇರ್ಮನ್ ಕೃಷ್ಣಪ್ಪನವರು ಹಿರಿಯರು, ಧುರೀಣರು, ಊರು ಒಳ್ಳೇದಾಗಬೇಕು ಅನ್ನೋ ಒಂದು ಮನಸ್ಥಿತಿ ಇರೋಂಥವ್ರು, ಅವ್ರನ್ನ ಜೊತೆಗೆ ಕರ್ಕೊಂಡಿದ್ದೀವಿ. ನಮ್ಮ ನಾರಾಯಣ ಸೋಮಣ್ಣ ಆಗ್ಬೋದು, ಪ್ರೇಮಣ್ಣ ಆಗ್ಬೋದು, ರಾಮಾಜನಪ್ಪನವರು. ಈ ಉದಾಹರಣೆಗೆ ಪ್ರತಿ ಊರಲ್ಲೂ ನಮ್ಮ ಮುಖಂಡರು ಒಗ್ಗಟ್ಟಾಗಿ ಸೇರಿ ಉತ್ತಮವಾದಂಥ ಚುನಾವಣೆಯನ್ನು ಮಾಡ್ತಾ ಇದ್ದಾರೆ. ನಮಗಂತೂ ಪೂರ್ತಿ ನಂಬಿಕೆ ಇದೆ, ಚುನಾವಣೆ ಮಾಡ್ತಿರೋಂಥದ್ದು ಒಂದು ಉತ್ತಮವಾದಂಥ ಸ್ವಚ್ಛ ಹಾಗೂ ಸಮೃದ್ಧ ಬಾಶೆಟ್ಟಹಳ್ಳಿ ಪಂಚಾಯತಿಯನ್ನು ಮಾಡಬೇಕು ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ನಾನು ಚುನಾವಣೆಗೆ ಹೋಗ್ತಾ ಇರುವಂಥದ್ದು. ಸಮೃದ್ಧ ಬಾಶೆಟ್ಟಹಳ್ಳಿ ಅಂದರೆ ಏನು ಅಂತ ಕೇಳಿದ್ರೆ ನಾನು ಆಗಲೇ ಹೇಳಿದಂಗೆ ಶುದ್ಧ ಕಾವೇರಿ ನೀರು, ಒಳಚರಂಡಿಗಳು, ಇದುವರೆಗೂ ಇವರು ಹೇಳ್ತಾರೆ ಒಳಚರಂಡಿಯನ್ನು ಅವರೇ ಮಾಡ್ಕೊಂಡಿದ್ರು. ಆ ಒಳಚರಂಡಿಯನ್ನು ಎಲ್ಲಿಗೆ ಬಿಡಬೇಕು ಅನ್ನೋ ಒಂದು ಕಾಂಟ್ರಾಕ್ಟ್ ಮಾಡ್ಕೊಳಕ್ಕಾಗಿಲ್ಲ. ಇವತ್ತು ಹೊಸ STP ನಾವೇನು ಸ್ಥಾಪನೆ ಮಾಡ್ತಾ ಇದ್ದೀವಿ, ಹೊಸ STPಯಲ್ಲಿ ನಗರದ ಒಳಚರಂಡಿ ಹೋಗೋ ರೀತಿ, ಅದೇ ರೀತಿ ಬಾಶೆಟ್ಟಹಳ್ಳಿದು ಒಳಚರಂಡಿ ಹೋಗೋ ರೀತಿ ನಾವು ಇವತ್ತು ಮಾಡಿದ್ದೀವಿ. ಕಸ ಹಾಕ್ಲಿಕ್ಕೆ ಎತ್ಕೊಂಡೋಗಿ ಕೋಳೂರಲ್ಲಿ ಜಮೀನು ಮಾಡಿಬಿಟ್ಟಿದ್ರು. ಕಸ ಹಾಕ್ಲಿಕ್ಕೆ ಅದನ್ನು ಕ್ಯಾನ್ಸಲ್ ಮಾಡಿಸಿ KIDB ವತಿಯಿಂದ ಉಚಿತವಾಗಿ KIDB ವತಿಯಿಂದ ವರ್ಧನಹಳ್ಳಿ ಸುಣಗಟ್ಟ ಬಾರ್ಡ್ರಲ್ಲಿ 5.5 ಎಕರೆ ₹1 ದುಡ್ಡಿಲ್ಲದೆ ಉಚಿತವಾಗಿ ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿಸಿದ್ದೀವಿ. ಆತ್ಮತೃಪ್ತಿ ನನಗಿದೆ. ಕಸ ಎತ್ಕೊಂಡೋಗಿ ನಮ್ಮ ಹಳ್ಳಿಗಳಿಗೆ ಹಾಕುವಂಥ ವ್ಯವಸ್ಥೆ ಇಲ್ಲ. ಇಂಡಸ್ಟ್ರಿಯಲ್ ಏರಿಯಲ್ಲಿ ನಾನೇನು ಪ್ರತಿಪಾದಿಸ್ತೀನಿ ಅದೇ ರೀತಿಯಲ್ಲಿ ಮಾಡ್ತೀವಿ. ಹೈಟೆಕ್ ಇಂಡೋರ್ ಏನಿದೆ ಇಡೀ ದೇಶಕ್ಕೆ ಮಾದರಿ, ಇಂಡೋರ್ ಮಾದರಿಯಲ್ಲಿ ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿಯಲ್ಲಿ ಕಸ ಸಂಗ್ರಹ, ಕಸ ವಿಲೇವಾರಿ ಮತ್ತು ಕಸದ ಏನು ಡಿಸ್ಪೋಸ್ ಮಾಡಬೇಕು, ಯಾವ ರೀತಿ ಆ ತ್ಯಾಜ್ಯವನ್ನು ನಾವು ವಿಲೇವಾರಿ ಮಾಡಿದ್ಮೇಲೆ ವೆಟ್ ವೇಸ್ಟ್ ಎಲ್ಲಿ ಹೋಗಬೇಕು, ಡ್ರೈ ವೇಸ್ಟ್ ಎಲ್ಲಿ ಹೋಗಬೇಕು, ರೀಸೈಕ್ಲಬಲ್ ಎಲ್ಲಿ ಹೋಗಬೇಕು, ಲ್ಯಾಂಡ್ ಫಿಲ್ ಎಲ್ಲಿ ಹೋಗಬೇಕು, ಬಯೋಡಿಗ್ರೇಡಬಲ್ ಎಲ್ಲ, ಈ ಎಲ್ಲ ರೀತಿಯ ಕಸವನ್ನು ಮಾಡಬೇಕು ಅಂತೇಳಿ ಆ ಜಾಗವನ್ನು ನಾನು ಇವತ್ತು KIDBಯಿಂದ ತಗೊಂಡಿರುವಂಥದ್ದು. KIDB ಕ್ವಾರ್ಟರ್ಸ್ ಮುಂಭಾಗದಲ್ಲಿರುವಂಥ ಒಂದು ಜಾಗದಲ್ಲಿ ಫುಡ್ ಕೋರ್ಟ್ ಮಾಡಬೇಕು ಅನ್ನೋ ಪ್ರಪೋಸಲ್ ಆಲ್ರೆಡಿ ಆಗಿದೆ. KIDB ಜಾಗದಲ್ಲಿ ಮುಂಭಾಗದಲ್ಲಿರುವಂಥದ್ರಲ್ಲಿ ಮತ್ತು ನಮ್ಮ ಫ್ಲೈಓವರ್ ಪಕ್ಕದಲ್ಲಿರುವಂಥ ಜಾಗಗಳಲ್ಲಿ ಅಂಗಡಿಗೆ ಸಾಲುಗಳು ಮಾಡಬೇಕು, ಸಂತೆ ಕಟ್ಟೆ ಮಾಡಬೇಕು. ಬಾಶೆಟ್ಟಹಳ್ಳಿ ಫ್ಲೈಓವರ್ ಹತ್ತಕ್ಕೆ ಮುಂಚೆ ಬ್ಯಾಂಕ್ ಸರ್ಕಲಲ್ಲಿ ಎಡಗಡೆ ಏನಿದೆ ಆ ಪೂರ್ತಿ ಖಾಲಿ ಜಾಗಕ್ಕೆ ಪೇವರ್ಸ್ ಹಾಕಿ ಮೇಲೆ ಒಳ್ಳೆ ಟೆನ್ಸೈಲ್ ಫ್ಯಾಬ್ರಿಕ್ ಹಾಕಿ ಸಂತೆ ಕಟ್ಟೆ, ಅಲ್ಲಿ ಯಾರು ಬಂದು ಅಂಗಡಿ ಇಟ್ಕೊಳ್ಳೋದಿಲ್ಲ, ತಳ್ಳೋ ಗಾಡಿ ತೊಗೊಂಡ್ಬಂದು ಬೀದಿ ಬದಿ ವ್ಯಾಪಾರಿಗಳು ನಿಲ್ಲಿಸ್ಕೊಂಡು ಮಾರ್ಬೋದು ಈ ರೀತಿ. ಯಾಕಂದರೆ ಭಾನುವಾರ ನೀವೇ ನೋಡಿದ್ದೀರ ಸಂತೆ ಜೋರಾಗಿ, ಅಲ್ಲಿ ಒಳ್ಳೆ ಸ್ಕೈ ವಾಕ್ ಮಾಡಬೇಕು. ಫ್ಲೈಓವರ್ ಪಕ್ಕದಲ್ಲಿ ಜಾಗ ಇದೆ, ಅಲ್ಲಿ ಸೆಪ್ರೇಟಾಗಿ ಹೂವಿನ ಅಂಗಡಿಗೆ ಸೆಪ್ರೇಟು, ತರಕಾರಿ ಅಂಗಡಿ ಸೆಪ್ರೇಟು, ಮಾಂಸದ ಅಂಗಡಿಗೆ ಸೆಪ್ರೇಟ್ ಸ್ಟಾಲ್ಗಳು ಮಾಡಬೇಕು. ಈ ರೀತಿ 10 ಪ್ರಗತಿಪರವಾದಂಥ ಚಿಂತನೆಯನ್ನು ಇಟ್ಕೊಂಡು ಉತ್ತಮವಾದಂಥ ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿ ಮಾಡಬೇಕು. ಇನ್ನು ಮುಂದಕ್ಕೆ ಹೋಗಿ ಹೇಳ್ತೀನಿ, ನಾವೀಗ ಫ್ಲೈಓವರ್ ಹೋಗ್ತಾ ಇದ್ದೀವಿ. ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿ ಶುರುವಾಗೋದು ಜಾಲಪುರ್ ಸ್ಟ್ಯಾಚ್ಯೂ ಇಟ್ಟಿದ್ದೀವಲ್ಲ, ಫ್ಯಾಕ್ಟ್ರಿ ಗೇಟ್ ಐತಿ, ಅಲ್ಲಿಂದ ಬಾಶೆಟ್ಟಹಳ್ಳಿ ಶುರು, ಕೃಷ್ಣಧಾಮ ಹೋಟ್ಲಿಂದ. ಅಲ್ಲಿ ಲೆಫ್ಟ್ ಸೈಡ್ಗೆ ಖಾಲಿ ಪಾರ್ಕ್ ಜಾಗ ಅಂತ ಬಿಟ್ಟಿದ್ದಾರೆ ನವೋದಯ ಸ್ಕೂಲ್ಗಳು. ಅಲ್ಲಿ ನಾನು ಆಲ್ರೆಡಿ ಪತ್ರ ಬರೆದು KIDB ಮೀಟಿಂಗಲ್ಲಿ ಪ್ರಪೋಸಲ್ ಇಟ್ಟಿದ್ದೀವಿ. ಏನು, ನೇಕಾರ ಸೀರೆ ಮಳಿಗೆಗಳಿಗೆ ಅಲ್ಲಿ ಅಂಗಡಿಗಳು ಮಾಡಬೇಕು ಅಂತ ಕೊಟ್ಟಿದ್ದೀವಿ ಬಾಶೆಟ್ಟಹಳ್ಳಿ ಪಂಚಾಯತಿ ವತಿಯಿಂದ. ಯಾಕಂದರೆ ಅದು ಅಪೆರಲ್ ಟೆಕ್ಸ್ಟೈಲ್ ಪಾರ್ಕ್ ಎಂಟ್ರಿ ಅದು. ಅಲ್ಲಿ ನೇಕಾರ ಸೀರೆ ಮಳಿಗೆಗಳು ಮಾಡಿದ್ರೆ ಓಡಾಡೋಂಥವ್ರು, ಘಾಟಿಗೆ ಹೋಗುವಂಥವ್ರು, ಬೆಂಗಳೂರಿಂದ ಬರುವಂಥವ್ರು, ಧರ್ಮವರಂ ಹೋಗುವಂಥವ್ರು ಅಲ್ಲಿ ಬಂದು ತಗೊಳ್ಳಿ ಅಂತೇಳಿ ಈ ರೀತಿ ಅಲ್ಲಿ ಯೋಚನೆ ಮಾಡಿದ್ವಿ. ನಾನು ಆಗಲೇ ಹೇಳಿದಂಗೆ ಕಾವೇರಿ ಸ್ಯಾಂಕ್ಷನ್ ಮಾಡಿಸಿದ್ವಿ. STP ಪ್ಲಾಂಟ್, ಇಷ್ಟು ವರ್ಷ STP ಪ್ಲಾಂಟೇ ಇರಲಿಲ್ಲ. ಚರಂಡಿ ನೀರನ್ನ ತೊಗೊಂಡೋಗಿ ಗಣೇಶ್ ಗಂಟ್ ಪಕ್ಕದಲ್ಲಿರುವಂಥ ಚರಂಡಿಗೆ ಬಿಡ್ತಿದ್ರು, ಅದು ಕೆರೆಗೆ ಹೋಗ್ತಿತ್ತು. ಅದನ್ನು ಕ್ಲೀನಾಗಿ ಇವಾಗ 50 ಕೋಟಿ ಎಸ್ಟಿಮೇಟಲ್ಲಿ ನಗರದ್ದು ಏನು STP ಆಗ್ತಾಯಿದೆ ಅದಕ್ಕೆ ಡೈರೆಕ್ಟ್ ಮಾಡೋ ಥರ ಪಂಪಿಂಗ್ ಯೂನಿಟ್ ಮಾಡ್ಕೊಂಡಿದ್ದೀವಿ. ಈ ರೀತಿ ಬಾಶೆಟ್ಟಹಳ್ಳಿ ಪಂಚಾಯತಿಯನ್ನು ಸ್ವಚ್ಛ, ಸಮೃದ್ಧ, ಸಶಕ್ತ ಪಂಚಾಯತಿಯನ್ನಾಗಬೇಕು, ಸ್ವಾವಲಂಬಿ. ಏಕೆಂದರೆ ಇವಾಗ ನೀವು ಯೋಚನೆ ಮಾಡಿರೋದು 18 ಕೋಟಿ ಆ್ಯಕ್ಷನ್ ಪ್ಲ್ಯಾನ್, 12 ಕೋಟಿ ಆ್ಯಕ್ಷನ್ ಪ್ಲ್ಯಾನ್ ಅಂದರೆ 11 ಗ್ರಾಮ ಇರೋದು. ಗ್ರಾಮಕ್ಕೆ ₹1 ಕೋಟಿ ನಾವು ವರ್ಕ್ ಮಾಡಿಸ್ಬೋದು. ಆ ರೀತಿ ಒಳ್ಳೆಯ ಆಲೋಚನೆ, ದೂರ ಆಲೋಚನೆಗಳನ್ನ ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾನು ಮತದಾರ ಬಂಧುಗಳಲ್ಲಿ ಕೇಳ್ಕೊಳ್ಳೋಂಥದ್ದು, ಉದಾಹರಣೆಗೆ ಕೆಲವೊಂದು ಹೇಳ್ಕೊಂಬಾರ್ದು ಅಂತ ನಾವು ಉದಾಹರಣೆಗೆ ಹೇಳ್ತೀವಿ. ಎಲೆಕ್ಟ್ರಿಕ್ ಕ್ರಿಮಿಟೋರಿಯಂನ ಆಲ್ರೆಡಿ ಸ್ಯಾಂಕ್ಷನ್ ಮಾಡಿಸ್ತೀವಿ. ₹4 ಕೋಟಿ ವೆಚ್ಚದಲ್ಲಿ ಟೆಂಡರ್ ಆಗೋಗಿದೆ. ನಮಗೂ ಆಗಿದೆ, ಚಿಂತಾಮಣಿಗೂ ಜೊತೆಯಲ್ಲಿ ಟೆಂಡರ್ ಆಗಿದೆ. ಓಬ್ದನಹಳ್ಳಿ ಗ್ರಾಮದಲ್ಲಿ ಔಟ್ಸ್ಕಟ್ಸಲ್ಲಿ ಆ ಇಂಡಸ್ಟ್ರಿಯಲ್ ಏರಿಯಾ, ಅದು ನೋಡಿ ನಮಗೆ ಎಲ್ಲೂ ಸಾರ್ವಜನಿಕರು ತೊಂದರೆ ಆಗಬಾರ್ದು ಅಂಥೇಳಿ ಆ ಜಾಗವನ್ನು ಕೋವಿಡ್ ಕಾಲದಲ್ಲಿ ಗುರುತಿಸಿದ್ರು. ಕೋವಿಡ್ ಕಾಲದಲ್ಲಿ ನೆಡೆಗುಳಿಸ್ಕೊಂಡು ಆಗ್ತಿರಲಿಲ್ಲ ಅಂತೇಳಿ ಓಬ್ದನಹಳ್ಳಿ ಹತ್ರ ಔಟ್ಸ್ಕರ್ಟಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಅಟ್ಯಾಚ್ ಆಗೋ ಹತ್ರ ಮಾಡಿದ್ರು. ಆ ಜಾಗದಲ್ಲಿ ಎಲೆಕ್ಟ್ರಿಕ್ ಕ್ರಿಮಿಟೋರಿಯಂ ಮಾಡೋದಕ್ಕೆ ₹4 ಕೋಟಿ ವೆಚ್ಚದಲ್ಲಿ 2 ಎಲೆಕ್ಟ್ರಿಕ್ ಕ್ರಿಮಿಟೋರಿಯಮ್ಮು, ಫ್ರೀಸರ್ ಬಾಕ್ಸು, ಗಾಡಿ, ಇಷ್ಟು ಆಲ್ರೆಡಿ ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿಯಿಂದ ನಾನು ಮಾಡಿಸಿದ್ದೀನಿ. ಈ ರೀತಿ ಉತ್ತಮವಾದಂಥ ಕೆಲಸಗಳನ್ನು, ಆಲೋಚನೆಗಳನ್ನು ಇಟ್ಕೊಂಡಿದ್ದೀವಿ. ಬಡವರಿಗೆ 600 ಸ್ಕ್ವೇರ್ ಫೀಟ್ ಮನೆ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ವತಿಯಿಂದ
600 ಸ್ಕ್ವೇರ್ ಫೀಟ್ ಮನೆ, ಗುಂಪು ಮನೆಗಳನ್ನು ವಿಶೇಷವಾಗಿ ಬಾಶೆಟ್ಟಹಳ್ಳಿಗೆ ಹತ್ರ 900ರಿಂದ 1200 ಕುಟುಂಬಗಳು. ಯಾಕೆ ಅಲ್ಲಿ ಸರಿಯಾಗಿ ಸಿಗಲ್ಲ ಅಂದರೆ ಫ್ಲೋಟಿಂಗ್ ಪಾಪ್ಯುಲೇಷನ್. ಎಷ್ಟೊಂದು ಓಟುಗಳು ಇವತ್ತು ಕೋವಿಡ್ ಬಂದಮೇಲೆ ಊರು ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಅವ್ರು ಸಿಗ್ತಾನೇ ಇಲ್ಲ ನಿಮಗೆ. ಇದು ಇರೋ ವಾಸ್ತವ ಪರಿಸ್ಥಿತಿ. ಯಾಕೆಂದರೆ ಅದು ಒಂದು ವಲಸಿಗರ ಪ್ರದೇಶ, ನಿರಾಶ್ರಿತರ ಕೇಂದ್ರ ಇಲ್ಲ ಇವತ್ತಿಗೆ. ಬಾಶೆಟ್ಟಹಳ್ಳಿಯಲ್ಲಿ ರಾತ್ರಿ ಉಳ್ಕೊಳ್ಳೋಕ್ಕೆ ನಿರಾಶ್ರಿತರ ಕೇಂದ್ರ ಮಾಡ್ತಾ ಇದ್ದೀವಿ. ಸೊ ಈ ರೀತಿ ಹತ್ತಾರು ನಮ್ಮ ಪ್ರಣಾಳಿಕೆಯಲ್ಲಿ ಆಲ್ರೆಡಿ ಇದೆ. ಪ್ರಣಾಳಿಕೆ ಬಿಡುಗಡೆ ನಾನೇ ಲಾಸ್ಟ್ ಮಿನಿಟ್ ಹೇಳಿದ್ದೀನಿ. ಯಾಕಂದರೆ ಪಾಪ ಬೇರೆಯವ್ರು ಏನಕ್ಕೆ ಓಟ್ ಕೇಳ್ತಾ ಇದ್ದಾರೆ ನಂಗೆ ಗೊತ್ತಿಲ್ಲ. ಗ್ಯಾರಂಟಿ ಕೊಡ್ತಾ ಇದ್ದೀವಿ ಅಂತ ಯಾರೋ ಓಟ್ ಕೇಳ್ತಾ ಇದ್ದಾರಂತೆ, ಇನ್ನೊಬ್ರು ಏನೋ ಯೋಚನೆಯಲ್ಲಿ ಓಟ್ ಕೇಳ್ತಾ ಇದ್ದಾರಂತೆ. ನಾನು ಹೇಳ್ತಾ ಇರೋಂಥದ್ದು ಮುಂದಿನ 5 ವರ್ಷದಲ್ಲಿ ನನ್ನ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ನನ್ನ ಬಾಡಿ ಏನು ಕೆಲಸ ಮಾಡುತ್ತೆ ಅನ್ನೋವಂಥ ಒಂದು ವಿಷನನ್ನು ಇಟ್ಕೊಂಡು ಓಟನ್ನು ಕೇಳುವಂಥ ಕೆಲಸ ಮಾಡ್ತಾ ಇದ್ದೀನಿ. ಸಾರ್ವಜನಿಕರಲ್ಲಿ ನಾನಂತೂ ಮನವಿಯನ್ನು ಮಾಡ್ತೀನಿ, ಮೂಲಭೂತ ಸೌಕರ್ಯ ನಿಮಗೆ ಕೊಡಬೇಕು. ಸ್ಮಾರ್ಟ್ ಬಾಶೆಟ್ಟಹಳ್ಳಿ ಪಂಚಾಯಿತಿ ಮಾಡಬೇಕು. ಇಂದೋರ್ ಮಾದರಿಯಲ್ಲಿ ಪ್ರತಿ ಮನೆಗೆ ಒಂದು QR ಕೋಡನ್ನು ಕೊಡ್ತೀವಿ. ನಗರದಲ್ಲೂ ಒಂದು ವಾರ್ಡಲ್ಲಿ ಮಾಡ್ತಾ ಇದ್ದಾರೆ. ನಗರದಲ್ಲೂ ನಮ್ಮ ಹೋರಾಟಗಾರರು ಚಿದು ಅಂತ ಇರೋರು ಅವರೇ ಪಾಪ ನಿಂತ್ಕೊಂಡು ಮಾಡ್ತಾರೆ. ಈ ರೀತಿಯಲ್ಲಿ ನಾವು ಎಂಟೈರ್ ಬಾಶೆಟ್ಟಹಳ್ಳಿಗೆ ಎಲ್ಲ ಗ್ರಾಮಗಳಿಗೆ ಪ್ರತಿ ಮನೆ QR ಕೋಡ್ ಕೊಡ್ಬೇಕು. ಯಾಕೆ ಇದು ಮುಖ್ಯ? ಅವ್ರು ಅವತ್ತು ಕಸ ಹಾಕಿದ್ರ ಇಲ್ವ ಅಂತ ಅದು ಸ್ಕ್ಯಾನ್ ಆಗಿರ್ಬೇಕು. ಅವ್ರು ಕಸ ಹಾಕಿಲ್ಲ ಅಂದರೆ ಅವ್ರು ಆಚೆ ಎಸಿತಾರೆ ಅಂತ ಅವ್ರಿಗೆ ಫೈನ್ ಹಾಕ್ಬೇಕು. ನಾವು 5 ದಿನ ಅವ್ರು ಕಸ ಹಾಕಿಲ್ಲ ಅಂದರೆ ಅವ್ರಿಗೆ ಫೈನ್ ಹಾಕೋ ರೀತಿಯಲ್ಲಿ ನಾವು ಪಟ್ಟಣ ಪಂಚಾಯತಿಯಿಂದ ವ್ಯವಸ್ಥೆ ಮಾಡಿ ಸ್ಮಾರ್ಟ್ ಆಡಳಿತ, ಚೀಫ್ ಆಫೀಸರ್ ನಂಬರ್, ಆ ಏರಿಯಾಗೆ ಪವರ್ ಕಾರ್ಮಿಕನ ನಂಬರು, ಆ ಏರಿಯಾಗೆ ಲೈನ್ ಮ್ಯಾನ್ ನಂಬರು, ಆ ಏರಿಯಾಗೆ ವಾಟರ್ ಮ್ಯಾನ್ ನಂಬರು, ಎಲ್ಲ ನಂಬರ್ಗಳು ಪ್ರತಿ ಒಂದು ರಸ್ತೆಗೂ ಹಾಕೋ ರೀತಿಯಲ್ಲಿ ಎಷ್ಟೊಂದು ಪಟ್ಟಣ ಪಂಚಾಯತಿಗಳಲ್ಲಿ, ನಗರಸಭೆಗಳಲ್ಲಿ ಇದಾಗಿದ್ದಾವೆ. ನಮ್ಮಲ್ಲಿ ವಿನೂತನವಾಗಿ ಅದನ್ನು ತರಬೇಕು ಅಂತ ಸ್ಮಾರ್ಟ್ ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿ ಮಾಡೋದಕ್ಕೆ ಪ್ರತಿ ಮನೆ QR ಕೋಡು, ಪ್ರತಿ ಮನೆಗೆ ಹೌಸ್ ನಂಬರ್ ಕೊಡುವಂಥ ಕೆಲಸವನ್ನು ನಮ್ಮ ಬಾಡಿ 5 ವರ್ಷದಲ್ಲಿ ಮಾಡುತ್ತೆ. ಸೊ ಈ ರೀತಿ ಹಲವಾರು ಪಾರದರ್ಶಕವಾದಂಥ, ಜನಪರವಾದಂಥ ಒಂದು ಕೆಲಸಗಳನ್ನು ಮಾಡಬೇಕು ಅಂತೇಳಿ ನಾನು ಶಾಸಕ. ಯಾಕೆಂದರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಮೇಲೆ ಡಿಪೆಂಡೆಂಟ್ ನಾನಿವತ್ತು. ಇಲ್ಲ ಅಂದರೆ ಡಿಪೆಂಡೆಂಟ್ ಇರೋಂಗಿಲ್ಲ. ಅದು ಆನ್ ಮೀಡಿಯಾ ಕ್ಲಾರಿಫೈ ಮಾಡ್ಬಿಡ್ತೀನಿ ಸರ್ ಅವ್ರು ಕೇಳಿರೋದಕ್ಕೆ. ಅಲ್ಲ ಮಾಡಿ ಆನ್ ಮೀಡಿಯಾ ನೀವು ದೊಡ್ಡಬಳ್ಳಾಪುರದ ಹಣೆಬರ ಅಂದರೆ ದೊಡ್ಡಬಳ್ಳಾಪುರದ ಹಣೆಬರ ಅತ್ಯದ್ಭುತವಾಗಿದೆ. ದೊಡ್ಡಬಳ್ಳಾಪುರದ ಮತದಾರರನ್ನ, ಯಾಕಂದರೆ ಈ ದೂಷಣೆ ನಾನು 16 ಬಾರಿ ಸರ್ಕಲ್ಗಳಲ್ಲಿ ಕೂತ್ಕೊಂಡು ಟೀ ಶಾಪ್ಗಳಲ್ಲಿ ಇದರಲ್ಲಿ ಇದು ತಪ್ಪು ತಿಳುವಳಿಕೆ. ಯಾಕೆ ಅಂತ ಹೇಳ್ತೀವಿ. ಫಸ್ಟ್ ಆದವ್ರು ಯಾರು? TS ಸಿದ್ಲಿಂಗೇನವರು ಮಂತ್ರಿಗಳು, TS ಸಿದ್ಲಿಂಗೇನವರು ಆಡಳಿತ ಪಕ್ಷದಲ್ಲಿದ್ದರು. ಅದಾದ ನಂತರ ಆದವ್ರು ಯಾರು? ರಾಮೇಗೌಡರು ಮಂತ್ರಿಗಳು, ರಾಮೇಗೌಡರು ಆಡಳಿತ ಪಕ್ಷದಲ್ಲಿದ್ದರು. ರಾಮೇಗೌಡರು ಆದ್ಮೇಲೆ ಆದಂಥವ್ರು ಯಾರು? ಜಾಲಪ್ಪ ಸಾಹೇಬರು ಆಡಳಿತ ಪಕ್ಷದಲ್ಲಿದ್ದರು. ಜಾಲಪ್ಪ ಸಾಹೇಬರು ಮಂತ್ರಿಗಳಾಗಿದ್ದರು. ಜಾಲಪ್ಪ ಸಾಹೇಬರು ಆದ್ಮೇಲೆ ಆದಂಥವ್ರು ಯಾರು? ಕೃಷ್ಣಪ್ಪ ಆರ್ಜಿ ಸಾಹೇಬರು 1 ಟರ್ಮ್ ಆಗಿದ್ರು. ಆರ್ಜಿ ಸಾಹೇಬ್ ಆದ್ಮೇಲೆ ಯಾರು? ಕೃಷ್ಣಪ್ಪ ಸಾಹೇಬರು 99 to 2004 ಆದ್ರು. 99 to 2004 ವಿರೋಧ ಪಕ್ಷದಲ್ಲಿ ಬಿಜೆಪಿಯಲ್ಲಿ ಗೆದ್ರು, ಸಂತೋಷ. ಬಟ್ ಕೃಷ್ಣಪ್ಪ ಸಾಹೇಬರು ಎಷ್ಟು ಸತಿ SM ಕೃಷ್ಣ ಸಾಹೇಬ್ರನ್ನ ಕರ್ಕೊಂಡ್ಬಂದವ್ರು ನೀವು ಪಟ್ಟಿ ನೋಡ್ಬೇಕು. ಅವರು DCC ಪ್ರೆಸಿಡೆಂಟ್ ಆಗಿದ್ದಾಗ KPCC ಪ್ರೆಸಿಡೆಂಟು SM ಕೃಷ್ಣ ಅವರು. ಕೃಷ್ಣಪ್ಪ ಸಾಹೇಬ್ರು DCC ಪ್ರೆಸಿಡೆಂಟು, KPCC ಅಧ್ಯಕ್ಷರು SM ಕೃಷ್ಣ ಅವರು. ಹಂಗಾಗಿ ಕೃಷ್ಣಪ್ಪ ಸಾಹೇಬರು, SM ಕೃಷ್ಣ ಅವರು ಅತ್ಯದ್ಭುತವಾಗಿದ್ರು. ದೊಡ್ಡಬಳ್ಳಾಪುರಕ್ಕೆ ಅತಿ ಹೆಚ್ಚು ಕೆಲಸ ಆಗಿರುವಂಥದ್ದು, ಆ ಟೈಮಲ್ಲೇ ಜಮೀನು ಕೊಟ್ಟಿರುವಂಥದ್ದು, ಆ ಟೈಮಲ್ಲೇ ಗುಂಪು ಮನೆಗಳು ಬಂದಿರುವಂಥದ್ದು, ಆ ಟೈಮಲ್ಲೇ ಸೈಟ್ಗಳು ಕೊಟ್ಟಿರುವಂಥದ್ದು ಕೃಷ್ಣಪ್ಪ ಸಾಹೇಬರು. 2004ಕ್ಕೆ ಏನಾಯಿತು? ಮಾನ್ಯ ನರಸಿಂಹಸ್ವಾಮಿಗಳು ಬಂದರು, ಅವಾಗಲೂ ಜಂಟಿ ಸಮ್ಮಿಶ್ರ ಸರ್ಕಾರ. 8ಕ್ಕೆ ಬಿಜೆಪಿಗೆ ಬಂದರು, ಅವಾಗಲೂ ಸರ್ಕಾರ. ಇಲ್ಲಿವರೆಗೂ ನೀವು ನೋಡ್ಕೊಂಡಿದ್ರೆ ಎಲ್ಲ ಕಡೆ ಸರ್ಕಾರ ಆಯ್ತು. ಎಲ್ಲಿವರೆಗೂ ಬಂದಿದ್ದೀನಿ? 2008ರಿಂದ 13ವರೆಗೂ ಬಂದ್ಬಿಟ್ಟೆ. ಕರೆಕ್ಟ್ ಅಲ್ವಾ? 13ರಿಂದ 18 ಯಾರ ಸರ್ಕಾರ? ಮಾಜಿ ಶಾಸಕರಿಗೆ ಇದ್ದಿದ್ರು, ಅವ್ರದೇ ಸರ್ಕಾರ. 18ರಿಂದ 19 ಮಿಡ್ವರೆಗೂ ಯಾರ ಸರ್ಕಾರ? 19 ಜೂನ್ವರೆಗೂ ಯಾರ ಸರ್ಕಾರ? ಯಡಿಯೂರಪ್ಪ. 19 ಜೂನ್ವರೆಗೂ ಸಮ್ಮಿಶ್ರ ಸರ್ಕಾರ. HD ಕುಮಾರಸ್ವಾಮಿ ಮುಖ್ಯಮಂತ್ರಿಗಳು, ಕಾಂಗ್ರೆಸ್. ಅವಾಗಲೂ ಶಾಸಕರಿಗೆ ಬಲ ಇತ್ತು. 2019 ಜೂನ್ ಆದಮೇಲೆ ಯಡಿಯೂರಪ್ಪ ಸಾಹೇಬರು ಬಂದರು. 2019 ಜೂನ್ರಿಂದ 23ರವರೆಗೂ ಜನ ಬದುಕಿದ್ರೆ ಸಾಕು ಅಂತ ಕೇಳ್ಕೊಂತಿದ್ರು. 22ರವರೆಗೂ. ಯಾಕಂದ್ರೆ ಫಸ್ಟ್ ನೆರೆ ಯಡಿಯೂರಪ್ಪ ಸಾಹೇಬರು CM ಆಗಿದ ತಕ್ಷಣ ನವೆಂಬರ್ ತಿಂಗಳಲ್ಲಿ ಬೈ ಎಲೆಕ್ಷನ್. ನನಗೆ ಯಾಕೆ ಜ್ಞಾಪಕ ಇದೆ ಅಂದರೆ ನವೆಂಬರ್ 22 ನನ್ನ ಮದುವೆ 2019. ಅವತ್ತು ಬೈ ಎಲೆಕ್ಷನಲ್ಲಿ ಎಲ್ಲ ಕ್ಯಾಂಡಿಡೇಟ್ಗಳು ಪಾಪ ಸಂಜೆ ಬಂದರು. ನನ್ನ ಜ್ಞಾಪಕ ಇದೆ ಕ್ಲಿಯರ್ ಕಟ್. ಅವತ್ತು ಬೈ ಎಲೆಕ್ಷನ್ 17 ಜನ ರಾಜೀನಾಮೆ ಕೊಟ್ಟು ಎಲೆಕ್ಷನ್ ನಿಂತು ಅವಾಗ ಬೈ ಎಲೆಕ್ಷನ್ ನಡೀತಾ ಇತ್ತು. ಡೇಟ್ ಪ್ರಕಾರ ಹೇಳ್ತೀವಿ, 19ರಿಂದ 22ರವರೆಗೂ ಬದುಕಿದ್ರೆ ಸಾಕು. ನಾವು ಯಾರಾದರೂ ಏನಾದರೂ ಕೆಲಸ ಕೇಳಿದ್ವಾ?
ಯಾರಾದರೂ ಅಭಿವೃದ್ಧಿ ಕೇಳಿದ್ವಾ? ಕೋವಿಡ್ ಅಪ್ಪ ನಮ್ಮನ್ನು ಬದುಕಿಸ್ಬಿಡ್ರಪ್ಪ ಸಾಕು ಅಂತ. ನಿಜವಾಗ್ಲೂ ನತದೃಷ್ಟ ಧೀರಜ್ ಗುಂಡರಾಜ್ ಒಬ್ಬನೇ. ಯಾಕಂದ್ರೆ ಇಂಥ ಸರ್ಕಾರದಲ್ಲಿ ನನಗೆ ಬಿಟ್ಬಿಡಿ, ತೂಗಿರಲ್ಲಿ ಕೆಲಸ ನಡೀತಿದೆಯಾ ತಿಳ್ಕೊಳ್ಳಿ, ಎಲ್ಲೂ ಕೆಲಸಗಳು ನಡೀತಾ ಇಲ್ಲ. ನಮ್ಮ ಶಕ್ತಿ ಅನುಸಾರ ನಾವು ಎಲ್ಲೆಲ್ಲಿ ಮಾಡಬೇಕು, ನಾವು ಏನೋ ಮಾಡ್ತಾ ಇದ್ದೀವಿ. ಅದನ್ನೆಲ್ಲ ಈಗ 2.5 ವರ್ಷ ಅರ್ಜೆಂಟ್ ನನಗೇನಿಲ್ಲ, ನಾನು ಎಲ್ಲೆಲ್ಲಿ ಕೆಲಸ ಮಾಡಿಸ್ಕೊಬೇಕು ನನ್ನ ಶಕ್ತಿ ಅನುಸಾರ ಮಾಡ್ಕೊತ ಇದ್ದೀನಿ. 5ನೇ ವರ್ಷಕ್ಕೆ ನಾನು ಯಾವಾಗಲೂ ಹೇಳಿದ್ದೀನಿ, ವಿತ್ ರಿಪೋರ್ಟ್ ಕಾರ್ಡ್ ಬರ್ತೀನಿ. 19ರಿಂದ 23 ಏನು ಮಾಡಿದ್ರು, ನಾನು 23ರಿಂದ 28, ಇಷ್ಟೇ ಅದಕ್ಕೆ ಡಿಫ್ರೆನ್ಸ್ ಅಲ್ವಾ? ಯಾಕಂದರೆ 13ರಿಂದ 18 ಅದು ಬೇರೆ, ಅದು ಗೌರ್ಮೆಂಟೇ ಬೇರೆ, ಅವತ್ತು ಆಲೋಚನೆನೇ ಬೇರೆ, ಅವತ್ತು ಕೊಟ್ಟಂಥ ಭಾಗ್ಯಗಳು ಬೇರೆ. ಇವತ್ತು ಗ್ಯಾರಂಟಿಗಳು ಬಿಟ್ಟು ಹಿಂಗೆ ಯಾವುದಕ್ಕಾದ್ರೂ ಬಡವರಿಗೆ ಸರ್ಕಾರ ದುಡ್ಡು ಕೊಡ್ತಾ ಇದೆಯಾ? ಯಾವುದಾದ್ರೂ ಯೋಜನೆಗಳು ಕೊಡ್ತಾ ಗ್ಯಾರಂಟಿಗಳು ಕೂಡ ಸರಿಯಾದ ರೀತಿಯಲ್ಲಿ ತಲುಪ್ತಾ ಇಲ್ಲ. ಅದನ್ನ ನಿನ್ನೆ ಎಲ್ಲ ಕಿತ್ತಾಡಿದ್ದಾರೆ. 2 ತಿಂಗಳು ದುಡ್ಡೇನಾಯ್ತು? ಸುರೇಶ್ ಕುಮಾರ್ ಮಾತಾಡಕ್ ಹೋಗಲ್ಲ. ಅಲ್ಲ, ಸುರೇಶ್ ಕುಮಾರ್ ದೊಡ್ಡಬಳ್ಳಾಪುರದ ಬಗ್ಗೆ ಒಂದು ತಪ್ಪು ಪರಿಕಲ್ಪನೆ ಯಾರು ಕೊಡಬೇಡ್ರಿ. ನಾವು ನತದೃಷ್ಟರು, ನಾವು ಇದು. ಯಾಕಂದ್ರೆ ವೀರಪ್ಪ ಮೊಯ್ಲಿ ಸಾಹೇಬ್ರಾದಾಗ ಮಿನಿಸ್ಟ್ರು, MP, ಬಚ್ಚೇಗೌಡರಾದಾಗ ನಮ್ಮದೇ ಸರ್ಕಾರ, ಸುಧಾಕರ್ ಸಾಹೇಬ್ರಾಗಿರೋವಾಗ ನಮ್ಮದೇ ಸರ್ಕಾರ. ಯಾಕೆ ಪಾಪ ನೀವು ದೂಷಣೆ ಮಾಡ್ತೀರಾ? ಇಲ್ಲಿ ಜಾಲಪ್ಪ ಸಾಹೇಬ್ರಾಗಿದ್ದಾಗ ನಮ್ಮದೇ ಸರ್ಕಾರ ಸೆಂಟ್ರಲ್ ಟೆಕ್ಸ್ಟೈಲ್ ಮಿನಿಸ್ಟ್ರು. ಹೌದು. ಈ ರೀತಿ ದೊಡ್ಡಬಳ್ಳಾಪುರದ ಮತದಾರರು ಅತಿ ಪ್ರಬುದ್ಧರು, ಕೆಲಸಗಾರರಿಗೆ ಬೆಂತಟ್ಟರು ಅಂತ. ಅದೇ ರೀತಿಯಲ್ಲಿ ಮತಭಿಕ್ಷೆಯನ್ನು ನಾನು ಕೆಲಸಕ್ಕೆ ಕೇಳ್ತಾ ಇದ್ದೀನಿ. ಬಾಶೆಟ್ಟಹಳ್ಳಿಯಲ್ಲಿ ನನ್ನ ಅವಧಿಯಲ್ಲಿ ನಾನು ಹೇಳ್ತಾ ಇದ್ದೀನಿ, ಕಾವೇರಿಯಲ್ಲಿ DPR ಮಾಡಿಸಿದ್ದೀವಿ, ಟೆಂಡರ್ಗೆ ಹೋಗ್ಬೇಕು 6ನೇ ಅಂತ. ನನ್ನ ಅವಧಿಯಲ್ಲಿ 41 ಕೋಟಿ ಟೆಂಡರ್ ಕರೆದಿದ್ದೀವಿ. ಏನಕ್ಕೆ? ಪ್ರತಿ ಮನೆಗೆ ಅಮೃತ್, ಯಾವ ರೀತಿ ಜಲ್ ಜೀವನ್ ಮಿಷನ್ ಗ್ರಾಮಾಂತರಕ್ಕಿದೆ, ಅದೇ ರೀತಿ ಅಮೃತ್ ಯೋಜನೆಯಲ್ಲಿ ಪ್ರತಿಯೊಂದು ಮನೆಗೆ ನೀರು ಕೊಡುವಂಥ ವ್ಯವಸ್ಥೆ ವಿತ್ ಮೀಟ್ರ್ ಹಾಕುವಂಥದ್ದು, ಅದಕ್ಕೆ ಕರೆದಿದ್ದೀವಿ. ಸ್ವಚ್ಛ ಕುಡಿಯುವಂಥ ನೀರನ್ನು ಕೊಡುವಂಥ ವ್ಯವಸ್ಥೆ ಮಾಡೇ ಮಾಡ್ತೀವಿ, ಕಾವೇರಿ ನೀರನ್ನು. ಇದ್ರ ಜೊತೆಗೆ ನಾನು ನಿಮ್ಗೆ ಆಗಲೇ ಹೇಳ್ದಂಗೆ KLDBಯಿಂದ ಕಸಕ್ಕೆ ಅಂತೇಳಿ 5.5 ಎಕರೆ ಜಮೀನು ತರಿಸಿದ್ದೀನಿ. ಇದು ಜಸ್ಟ್ 2 ವರ್ಷದಲ್ಲಿ ನನಗೆ ಕೊಟ್ಟಿರುವಂಥ ಅವಕಾಶದಲ್ಲಿ ನಾನು ಮಾಡ್ತಾ ಇರೋಂಥ ಕೆಲಸ. 3.5 ಕೋಟಿ ಇದ್ದಿದ್ದಂಥ ರೆವೆನ್ಯೂನ ಏನು ಮಾಡಿದ್ದೀವಿ? ಅಧಿಕಾರಿಗಳೇ ಮಾಡಿರ್ಬೋದು. ಯಾರೋ ಹೇಳಿದ್ರು ಫ್ಯಾಕ್ಟ್ರಿಗಳು ಜಾಸ್ತಿ ಆಗ್ಬಿಟ್ಟಿದ್ದಾವೆ, ಈಗ ಜಾಸ್ತಿ ಆಗುತ್ತೆ, ಜಾಸ್ತಿ ಆಗ್ತವೆ. ಇನ್ನೂ ಮುಂದಕ್ಕೆ ಕೇಳ್ತಾ ಇದ್ದೀನಿ, 30 ಕೋಟಿವರೆಗೂ ಈ ಒಂದು ಟ್ಯಾಕ್ಸಿಂಗನ್ನು ನಾನು ಮಾಡೇ ಮಾಡ್ತೀನಿ. 30 ಕೋಟಿವರೆಗೂ ಇದನ್ನ. ಯಾಕೆ ಅಂದರೆ ಪಾರದರ್ಶಕವಾಗಿ ಮುಂಚೆ ಇದ್ದಂಗೆ ಯಾರು ಸೆಂಟ್ರಲ್ಲಿ ಎಲ್ಲೂ ಸೋರಿಕೆ ಆಗದೆ ನೇರವಾಗಿ ಕಂಪನಿಗಳ ಕಡೆಯಲ್ಲಿ. ಯಾಕಂದ್ರೆ ಪ್ರಿಂಟ್ ಏರಿಯಾ ಅವ್ರಿಗೆ ಗೊತ್ತು, ಪ್ಲಾನ್ ಅವ್ರಿಗೆ ಗೊತ್ತು, ಈ ಖಾತೆ ಏನಿದೆ ಅವ್ರಿಗೆ ಗೊತ್ತು, ಪ್ಲಾನ್ ಅಪ್ರೂವಲ್ ತೊಗೊಂಡಿರ್ತಾರೆ, ಎಷ್ಟಿದೆ ಹೇಳಿ ಅದಕ್ಕೆ ಟ್ಯಾಕ್ಸ್ ಕಟ್ತಾರೆ. ಈಗ ಅವರೇ ಕಟ್ಟೋದಕ್ಕೆ ಕೆಲವೊಂದು ಇದು ಮಾಡಿ ಕಟ್ಟಿಸಿ ಆನ್ಲೈನಲ್ಲಿ ಮಾಡೋದಕ್ಕೆ ಇನ್ನೂ ಹೆಚ್ಚಿನ ಕ್ರಮ ತಗೊಳ್ತೀನಿ, ಇನ್ನೂ ಹೆಚ್ಚಿನ ಆಂದೋಲನಗಳು ಮಾಡ್ತೀನಿ. ಪ್ರತಿ ಗ್ರಾಮಕ್ಕೆ ನನಗೆ ಗೊತ್ತಿರಲಿಲ್ಲ, ಗ್ರಾಮ ಠಾಣೆ ವ್ಯಾಪ್ತಿಯಲ್ಲಿ ಇವರು ಅಧಿಕಾರಿಗಳು ಕೇಳುವಾಗ ಗ್ರಾಮ ಠಾಣೆ ವ್ಯಾಪ್ತಿ ಸರ್ ನಾವೇನು ಮಾಡೋದು ಬೇಕಿಲ್ಲ, ಈ ಖಾತೆ ಅಂದರು. ಈ ಖಾತೆ ಆಂದೋಲನ ಪೆಂಡಿಂಗ್ ಇದೆ. ಆತ್ನಾರಾಯಣ ಸೊಳ್ಳಿಗೆ ಹೋದರೆ, ನಾಗದೇನಹಳ್ಳಿಗೆ ಹೋದರೆ ಒಂದು ಮನೆಗೂ ಈ ಖಾತೆಗಳಿಲ್ಲ. ಎಷ್ಟು ಅದ್ಭುತವಾದಂಥ ಅವಕಾಶ ಸರ್ಕಾರ ಕೊಟ್ಟಾಗ ಅದನ್ನು ಸದುಪಯೋಗ ಪಡಿಸ್ಕೊಂಡಿಲ್ಲ. ಈ ರೀತಿ 10 ಕೆಲಸಗಳಿದ್ದಾವೆ. ನಿಮಗೆ ಗೊತ್ತಿರಲಿ, ಪಟ್ಟಣ ಪಂಚಾಯತಿಯಲ್ಲಿ ಹೈಯೆಸ್ಟ್ ಈ ಖಾತೆ ಪ್ರೊವೈಡ್ ಮಾಡಿರೋದು ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತ್. ಇಡೀ ರಾಜ್ಯಕ್ಕೆ, ಹೌದು, ಇಡೀ ರಾಜ್ಯಕ್ಕೆ ಹೈಯೆಸ್ಟ್ ಈ ಖಾತೆ ನಾಗರಿಕರು ಕೊಟ್ಟಿರುವಂಥ ಪಂಚಾಯತಿ ಬಾಶೆಟ್ಟಹಳ್ಳಿ ಪಂಚಾಯತಿ. ಮೊನ್ನೆ ಬಿಟ್ಟಾಗಲಿಲ್ಲ, ಯಾವಾಗ ಏಪ್ರಿಲಲ್ಲಿ ಬಿಟ್ಟರು ಅನ್ಸುತ್ತೆ, ಡೇಟ್ ಕರೆಕ್ಟಾಗಿ ಒಂದು 6 ತಿಂಗಳಾಗಿದೆ ಬಿಟ್ಟಿಗೆ ಈ ಖಾತೆ ಅಭಿಯಾನ. ಏಪ್ರಿಲಲ್ಲಿ ಬಿಟ್ಟರು. ಸೊ ಈ ರೀತಿ ಕೆಲಸ ಮಾಡಲಿಕ್ಕೆ ನಾನಿದ್ದೀನಿ. ಸಾರ್ವಜನಿಕರಿಗೆ ಮತದಾನ ಕೇಳ್ತಾ ಇದ್ದೀನಿ, ತಮ್ಮ ಮತವನ್ನು ನನಗೆ ದಾನ ಕೊಡಿ. ನಾನು ನಿಮ್ಮ ಪರವಾಗಿ, ನಿಮ್ಮ ಪ್ರತಿನಿಧಿಯಾಗಿ ರಾಜ್ಯ ಸರ್ಕಾರದಲ್ಲಿ ಮತ್ತು ಸ್ಥಳೀಯ ಸಂಸ್ಥೆಗೆ ನನ್ನ ಪ್ರತಿನಿಧಿಗಳಿಗೆ BJPಯವರು ವೋಟ್ ಕೊಡಿ. ನಿಮ್ಮ ಕೆಲಸ ಮಾಡೋಂಥ ನನ್ನ ಕರ್ತವ್ಯ ಇದೆ. ನಾನು ಶ್ರಮ ಹಾಕಿ ನೀವು ಮತ ಭಿಕ್ಷೆ ಕೊಡುವಂಥದ್ದಕ್ಕೆ 5 ವರ್ಷ ಸಂಪೂರ್ಣವಾಗಿ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ಈ ಮೂಲಕ ಬಾಶೆಟ್ಟಹಳ್ಳಿಯ ಎಲ್ಲ 19 ವಾರ್ಡ್ಗಳ ಎಲ್ಲರಿಗೂ ದಯವಿಟ್ಟು ವಾರ್ಡ್ ನಂಬರ್ 1 ರಘುನಾಥಪುರದಲ್ಲಿ ಈ ನಮ್ಮ ಶ್ವೇತಾ ಮುರಳೀಧರ್ ಅಂತ ಕ್ಯಾಂಡಿಡೇಟು. ವಾರ್ಡ್ ನಂಬರ್ 2 ನಾಗದೇನಹಳ್ಳಿ, ಮೋಪರಹಳ್ಳಿ, ಆತ್ನಾರಾಯಣ ಸೊಳ್ಳಿ, ಪ್ರೇಮ್ ಕುಮಾರ್. ವಾರ್ಡ್ ನಂಬರ್ 3 ಓಬ್ದಿನಹಳ್ಳಿ, ವೇಣುಗೋಪಾಲ್ ನಮ್ಮ ಕ್ಯಾಂಡಿಡೇಟ್. ವಾರ್ಡ್ ನಂಬರ್ 4 ಅರಳಿಗುಡದಳ್ಳಿ 1 ರಾಮಾಂಜನಪ್ಪ ನಮ್ಮ ಕ್ಯಾಂಡಿಡೇಟು. ವಾರ್ಡ್ ನಂಬರ್ 5 ಅಲ್ಲೇನೆ ಇನ್ನೊಬ್ರು ಇದ್ದಾರೆ, ಇಲ್ಲ ಅದು 19 ಹೋಗುತ್ತೆ, 4 ಆದ್ಮೇಲೆ 19. ವಾರ್ಡ್ ನಂಬರ್ 5 ವರ್ಗ್ನಹಳ್ಳಿ ಪೂರ್ವ ನಮ್ಮ ಕ್ಯಾಂಡಿಡೇಟು. ಅಲ್ಲಿ ಬಂದು ರಾಮಮೂರ್ತಿ ಅಂತ ಹೇಳಿ ಕ್ಯಾಂಡಿಡೇಟ್. ವಾರ್ಡ್ ನಂಬರ್ 6 ಕಸುನಹಳ್ಳಿ ಬಿಸಿನಹಳ್ಳಿ, ಅಲ್ಲಿ ಭಾಗ್ಯಮ್ಮ ಅಂತ ಹೇಳಿ ನಮ್ಮ ಕ್ಯಾಂಡಿಡೇಟು. ವಾರ್ಡ್ ನಂಬರ್ 7 ಯಳುಪುರ 1, ಇಲ್ಲಿ ಮಧುಕುಮಾರ್ R ಅವರು ನಮ್ಮ ಅಭ್ಯರ್ಥಿ. ವಾರ್ಡ್ ನಂಬರ್ 8 ಯಳ್ಳುಪುರ 2, ಇಲ್ಲಿ ನಮ್ಮ ಮುನಿಶಂಕರ್ R ಇವರು ನಮ್ಮ ಕ್ಯಾಂಡಿಡೇಟ್ ಆಗಿರ್ತಾರೆ. ವಾರ್ಡ್ ನಂಬರ್
9 ವರ್ಗನಹಳ್ಳಿ ಪಶ್ಚಿಮ ವೆಸ್ಟ್, ಅಲ್ಲಿ JDS ನಿಂದ ಚಂದನ ಎಂ ಅಂತ ಹಾಕಿದ್ದಾರೆ, ಅವರಿಗೆ ನಮ್ಮ ಬೆಂಬಲವನ್ನು ನೀಡ್ತಾ ಇದ್ದೀವಿ. ವಾರ್ಡ್ ನಂಬರ್ 10 ವರ್ಗನಹಳ್ಳಿ ವಿನಾಯಕ ನಗರ, ತುಳಸಿಯನ್ ಫ್ಯಾಕ್ಟ್ರಿ ಇರೋ ಕಡೆ, ಅಲ್ಲಿ ಅನಿಲ್ ಕುಮಾರ್ ಅಂತ ಹೇಳಿ ನಮ್ಮ ಅಭ್ಯರ್ಥಿ ಇದ್ದಾರೆ. ವಾರ್ಡ್ ನಂಬರ್ 11 ಬಸವೇಶ್ವರ ನಗರ, ಅಲ್ಲಿ ನಮ್ಮ ಅಭ್ಯರ್ಥಿಗಳು ನಮ್ಮ ಹಿರಿಯರು ಕೃಷ್ಣಪ್ಪ ಅವರು ನಿಂತ್ಕೊಂಡಿದ್ದಾರೆ. ವಾರ್ಡ್ ನಂಬರ್ 12 ಬ್ಯಾಂಕ್ ಸರ್ಕಲ್ ಅಲ್ಲಿ ನಮ್ಮ ಅಭ್ಯರ್ಥಿಗಳು ಸನ್ಮಾನ್ಯ C ನಾರಾಯಣ ಸ್ವಾಮಿ ಅವರು ನಿಂತ್ಕೊಂಡಿದ್ದಾರೆ. ವಾರ್ಡ್ ನಂಬರ್ 13 ವಿಜಯನಗರ, ಅಲ್ಲಿ ನಮ್ಮ ಕ್ಯಾಂಡಿಡೇಟು ಲೀಲಾ ಮಹೇಶ್ ಅವರು ನಮ್ಮ ಅಭ್ಯರ್ಥಿಯಾಗಿ ನಿಂತ್ಕೊಂಡಿದ್ದಾರೆ. ವಾರ್ಡ್ ನಂಬರ್ 14 ಜನತಾ ಕಾಲನಿ, ಅಲ್ಲಿ ಪ್ರೇಮ್ ಕುಮಾರ್ ಅವರು ನಮ್ಮ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ವಾರ್ಡ್ ನಂಬರ್ 15 ರಾಮಚಂದ್ರಪ್ಪ ಬಡಾವಣೆ, ಅಲ್ಲಿ ಅಂಬುಜಾಕ್ಷಮ್ಮ ಪಿಳ್ಳಣ್ಣವರು ಅವರು ನಮ್ಮ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ವಾರ್ಡ್ ನಂಬರ್ 16 ಅಂಬೇಡ್ಕರ್ ನಗರ, ಅಲ್ಲಿ ಮಂಜುಳಾ ಮುನಿಯಪ್ಪನವರು ನಮ್ಮ ಅಭ್ಯರ್ಥಿಗಳಾಗಿ ನಿಂತಿದ್ದಾರೆ. ವಾರ್ಡ್ ನಂಬರ್ 17 ಕೊಲಂಬಿಯಾ ಬಡಾವಣೆ, ನೇತ್ರಾ ಮಧು ಅವರು ನಮ್ಮ ಅಭ್ಯರ್ಥಿಯಾಗಿ ಅಲ್ಲಿ ನಿಂತಿದ್ದಾರೆ. ವಾರ್ಡ್ ನಂಬರ್ 18 ವಿನಾಯಕ ನಗರ, ಅಲ್ಲಿ ರಾಧಾಮಣಿ ಅವರು ನಮ್ಮ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ವಾರ್ಡ್ ನಂಬರ್ 19 ಅರಳ್ಳಿಗುಡ್ದಳ್ಳಿ 2, ಅಲ್ಲಿ ಕಲ್ಪನಾ PR ಇವರು ನಮ್ಮ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. 19 ವಾರ್ಡ್ಗಳಲ್ಲಿ ಮತದಾರ ಪ್ರಭುಗಳು ದಯವಿಟ್ಟು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳಿಗೆ ಮತವನ್ನು ಕೊಟ್ಟು ಭಾರತೀಯ ಜನತಾ ಪಾರ್ಟಿಗೆ ಭಾರಿ ಬಹುಮತದಿಂದ 18 ಸೀಟು ಪ್ಲಸ್ 1 ಸೀಟು ಬೆಂಬಲವನ್ನು ಕೊಡ್ತಾ ಇರೋದ್ರಲ್ಲಿ 19 ಗೆಲ್ಸ್ಕೊಡ್ಬೇಕು. ನನಗೆ ಖಂಡಿತವಾಗ್ಲೂ ನಂಬಿಕೆ ಇದೆ. ಕನಿಷ್ಠ ಪಕ್ಷ ನಾವು ಇವತ್ತು ಎಷ್ಟು ಸೀಟ್ ಗೆಲ್ತೀವಿ ಅನ್ನೋಂಥದ್ದು ಇವತ್ತು ಹೇಳಲ್ಲ, ಮತದಾನ ನಾಳೆ ಮುಗಿಸ್ಕೊಂಡು ನಾನು ಸೋಮವಾರ ನಿಮ್ಗೊಂದು ಬೈಟನ್ನು ನಿಖರವಾಗಿ ಇಷ್ಟೇ ಸೀಟ್ ಗೆಲ್ತೀವಿ ಅನ್ನುವಂಥ ಒಂದು ಬೈಟನ್ನು ಸೋಮವಾರ ತಮಗೆ ನೀಡ್ತೀವಿ. ಇವತ್ತು ವಿಶ್ವಾಸ ಇರುವಂಥದ್ದು 19 ಸೀಟ್ ಗೆಲ್ತೀವಿ ಅನ್ನೋ ವಿಶ್ವಾಸ ನನಗೆ 100ಕ್ಕೆ 100 ಇವತ್ತಿದೆ. ಆ ರೀತಿಯಲ್ಲಿ ಮತದಾರರಲ್ಲಿ ನಾನು ಕೋರ್ಕೊಳ್ಳೋಂಥದ್ದು ಕೆಲಸ ಮಾಡಲಿಕ್ಕೆ ತಮ್ಮ ಮತಭಿಕ್ಷೆಯನ್ನು ನೀಡಬೇಕು. ಭಾರತೀಯ ಜನತಾ ಪಾರ್ಟಿಯನ್ನು, ಧೀರಜ್ ಮುನ್ರಾಜನ್ನು ಮತ್ತು ನಮ್ಮೆಲ್ಲ ಅಭ್ಯರ್ಥಿಗಳನ್ನು ಆಶೀರ್ವಾದ ಮಾಡಿ.